ನಮಸ್ತೆ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೊಯಮ್ ಫ್ರಮ್ 10th ಸ್ಟ್ಯಾಂಡರ್ಡ್ ನುಡಿ ಕನ್ನಡ ಟೆಕ್ಸ್ಟ್ ಬುಕ್. 10ನೇ ತರಗತಿಯ ನುಡಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ಪದ್ಯದ ಹೆಸರು ಕಟ್ಟತೇವ ನಾವು. ಇದನ್ನು ಬರೆದಿರುವವರು ಸತೀಶ್ ಕುಲಕರ್ಣಿ. ಇದರ ಕವಿ ಸತೀಶ್ ಕುಲಕರ್ಣಿ. So before starting with the poem, I request you all to take out your textbook, keep a pencil and eraser with you. If I tell any points, please make sure that you will mark those things. Okay na? So let's start with the poem Kattatheva naavu. So before starting, you have a box alva. So quickly we'll understand what is there in that. Asamanate, the inequality, jati paddhati, caste rituals, the procedures, the follow. ದೇಶದ ಅತಿ ದೊಡ್ಡ ಸಮಸ್ಯೆಯಾಗಿ, ಸೊ ಕಂಟ್ರಿದು ಒಂದು ಬಿಗ್ ಪ್ರಾಬ್ಲಮ್, ಅತಿ ದೊಡ್ಡ ಸಮಸ್ಯೆ, ಅ ವೆರಿ ಹ್ಯೂಜ್ ಪ್ರಾಬ್ಲಮ್. ಸಮಸ್ಯೆ ಇಸ್ ಅ ಪ್ರಾಬ್ಲಮ್. ಅಜ್ಞಾನ, ಇಗ್ನೋರೆನ್ಸ್, ಅನ್ಯಾಯ, ಇಂಜಸ್ಟಿಸ್, ದೌರ್ಜನ್ಯ, ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಗಳಿಂದ ಸಮಾಜದಲ್ಲಿ ಇನ್ ದ ಸೊಸೈಟಿ ತಾರತಮ್ಯ, ಡಿಸ್ಕ್ರಿಮಿನೇಷನ್ ತಾಂಡವವಾಡುವಂತಾಯಿತು. ಇಟ್ಸ್ ಬೀನ್ ಲೈಕ್ ಟೂ ಮಚ್. It's like dancing antaralla. So it's all these problems are like in a very huge level, in a very big level in the society. ಸರ್ವರ ಏಳ್ಗೆಗೆ, ಸರ್ವರ ಅಂದರೆ ಎವ್ರಿವನ್ಸ್ ಏಳ್ಗೆ, ಡೆವಲಪ್ಮೆಂಟ್ ಮಾರಕವಾಯಿತು. ಇಟ್ ಬಿಕೇಮ್ ಅ ಪ್ರಾಬ್ಲಮ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎವ್ರಿ ಒನ್. ಸಮುದಾಯದ ಹಿತದೃಷ್ಟಿಯಿಂದ, ಸೊ ವಿತ್ ಅ ಗುಡ್ ಕನ್ಸರ್ನ್, ಚಿಂತನೆಗಳು ರೂಪುಗೊಂಡು, ಚಿಂತನೆದ ಗುಡ್ ಥಾಟ್ಸ್, ಮತ್ತು ಇಟ್ ಸ್ಟಾರ್ಟೆಡ್ ಡೆವಲಪಿಂಗ್. ಹೋರಾಟದ ಹಾದಿಯನ್ನು, ಹೋರಾಟ ಅಂದರೆ ರೆವಲ್ಯೂಷನ್ ಆರ್ ದ ಫೈಟ್, ಅನಿವಾರ್ಯವಾಯಿತು. ಇಟ್ ಬಿಕೇಮ್ ವೆರಿ ಅನ್ಅವಾಯ್ಡಬಲ್ ಸಿಚುಯೇಷನ್ ವೇರ್ ವಿ ಹ್ಯಾವ್ ಟು ಫೈಟ್ ಫಾರ್ ಅವರ್ ರೈಟ್ಸ್, ಫೈಟ್ ಫಾರ್ ದ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಇಟ್ ಬಿಕೇಮ್ ಅ ಅನ್ಅವಾಯ್ಡಬಲ್ ಥಿಂಗ್. ಸೊ ವಿಚ್ ಬಿಕೇಮ್ ವೆರಿ ಇಂಪಾರ್ಟೆಂಟ್. ಭರವಸೆಯ ಬೆಳಕನ್ನು, ಭರವಸೆಯಿಂದ ಹೋಪ್, ಬೆಳಕನ್ನು ಹುರಿಗೊಳಿಸಿ. So there should have been like someone has to light the hope basically. ಕಾಡುತ್ತಿದ್ದ ಮೌಢ್ಯತೆಯನ್ನು ಬ್ಲೈಂಡ್ ಬಿಲೀಫ್ ತೊಲಗಿಸಲು, ಟು ಇರಾಡಿಕೇಟ್ ದಟ್ ಮೌಢ್ಯತೆ. ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಲು, ಸೊ ಟು ಹ್ಯಾವ್ ದಟ್ ಕಾಮನ್ ಸೆನ್ಸ್, ನಾಲೆಡ್ಜ್ ಆಫ್ ದ ಕಮ್ಯುನಿಟಿ ಬಗ್ಗೆ. ನಾಡಿನಾದ್ಯಂತ ಅಕ್ರಾಸ್ ದ ಕಂಟ್ರಿ ಹೊಸ ಸಂಚಲನ ಶಕ್ತಿ ಸಂಚಲಿಸಿತು. ಸಂಚಲನ ಶಕ್ತಿ ಅಂದರೆ ಅ ಟ್ರಿಗರ್ ವಿಚ್ ಸ್ಟಾರ್ಟೆಡ್ ಥ್ರೂ ಔಟ್ ದ ಕಂಟ್ರಿ. ಇಟ್ ಸ್ಟಾರ್ಟೆಡ್, ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ದ ಬೇಸಿಕ್ ಮೀನಿಂಗ್ ಇಸ್ ರೆವಲ್ಯೂಷನ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಟು ಗೆಟ್ ರಿಡ್ ಆಫ್ ಆಲ್ ದೀಸ್ ಕೈಂಡ್ ಆಫ್ ಅ ಬ್ಲೈಂಡ್ ಬಿಲೀಫ್ ಇರ್ಬೋದು, ಟು ಗೆಟ್ ಔಟ್ ಆಫ್ ದ ಇನ್ಈಕ್ವಾಲಿಟಿ, ಟು ಕಮ್ ಔಟ್ ಆಫ್ ದ ಡಿಸ್ಕ್ರಿಮಿನೇಷನ್, ಟು ಕಮ್ ಔಟ್ ಆಫ್ ದ ವೈಲೆನ್ಸ್ ಆರ್ ದ ಕ್ಯಾಸ್ಟ್ ಇಶ್ಯೂ. ಇದೆಲ್ಲದರಿಂದನೂ ವಿ ಹ್ಯಾವ್ ಟು ಕಮ್ ಔಟ್ಸೈಡ್. ದ ಫಸ್ಟ್ ಘೋಷ ವಿಲ್ ಬಿ ಅವರ್ motto will be humanity is the first. So ಇದಕ್ಕೆ people started thriving, people started fighting for this thing. ಸಮಾಜದಲ್ಲಿರುವ ಅಸಮಾನತೆಯನ್ನು, in the society we have inequality, ಹೋಗಲಾಡಿಸಿಟ್ಟು ಟು ರಿಮೂವ್ ದ ಅಸಮಾನತೆ, ಅವಶ್ಯಕತೆಯನ್ನು ಪ್ರತಿಪಾದಿಸುತ್ತಾ. ಸೊ ವಾಟ್ ಈಸ್ ದಟ್ ನೀಡ್, ದಟ್ ವಿ ನೀಡ್ ಟು ರಿಮೂವ್ ದಟ್ ಇನ್ಈಕ್ವಾಲಿಟಿ. ತಾರತಮ್ಯಗಳಿಲ್ಲದೆ, ಸೊ ವಿದೌಟ್ ಎನಿ ಡಿಸ್ಕ್ರಿಮಿನೇಷನ್ ಇಲ್ಲದೆ ಸಮಾಜ ನಿರ್ಮಾಣವೊಂದರ ಆಶಯವನ್ನು ಕ್ರಾಂತಿ ಗೀತೆಗಳು ಕಟ್ಟಿಕೊಟ್ಟವು. ಸೊ ದ ಇಂಪಾರ್ಟೆನ್ಸ್ ಆಫ್ ಅ ಕ್ರಾಂತಿ ಗೀತೆ. ಕ್ರಾಂತಿ ಅಂದರೆ ರೆವಲ್ಯೂಷನ್, ಗೀತೆ ಇಸ್ ಅ ಸಾಂಗ್. ಸೊ ರೆವಲ್ಯೂಷನ್ ಸಾಂಗ್ಸ್ ಕೇಮ್ ಫಾರ್ವರ್ಡ್ ಟು ಬ್ರಿಂಗ್ ದಟ್ ಕೈಂಡ್ ಆಫ್ ಅ ಹೋಪ್, ಟು ಬ್ರಿಂಗ್ ದಟ್ ಕೈಂಡ್ ಆಫ್ ಅ enthusiasm, motivation, inspiration among the people, and to make them and to unite them. There were a lot of revolution songs. It started coming up. ಆತ್ಮವಿಶ್ವಾಸದ ಭರವಸೆಯನ್ನು ಮೂಡಿಸಿದವು. ಇಟ್ ಬ್ರಾಟ್ ದ ಕಾನ್ಫಿಡೆನ್ಸ್, ಇಟ್ ಬ್ರಾಟ್ ದ ಹೋಪ್ ಅಮಂಗ್ ದ ಪೀಪಲ್. ಈ ಹಿನ್ನೆಲೆಯಲ್ಲಿ, ಸೊ with this respect we have today's poem Kattatheva naavu. Kattatheva naavu, a ಕ್ರಾಂತಿ ಗೀತೆ, a revolution song. ಚಳುವಳಿಗಾರರ, ದ ಫೈಟರ್ಸ್, ಫೈಟ್ ಯಾರು ಮಾಡ್ತಾರಲ್ಲ, ಸೊ ಅವರ ಚಳುವಳಿಗಾರರ ಹಾಡಾಗಿ ಪ್ರಸಿದ್ಧವಾಯಿತು. ಇಟ್ ಬಿಕೇಮ್ ವೆರಿ ಪಾಪ್ಯುಲರ್ ಅಂಡ್ ಫೇಮಸ್. ಸೊ ಇದನ್ನು ನಾವು ಹೇಳೋಣ. ಕಟ್ಟತೇವ ನಾವು, ಕಟ್ಟತೇವ ನಾವು, ಕಟ್ಟೇ ಕಟ್ಟುತ್ತೇವ. ಸೊ ವಿ ವಿಲ್ ಬಿಲ್ಡ್. ಕಟ್ಟತೇವ ನಾವು ಅಂದರೆ ವಿ ವಿಲ್ ಬಿಲ್ಡ್. Naavu is a we. Okay. So what are we going to build? So that is what we are going to learn in the next lines. Kattatheva naavu, we will build. Katte kattutava, surely we will build. Vadeda manasugala, vadeda andre broken mind or the broken heart. Kanda kanasugala. So kanda kanasu andre the dreams that we dreamt about. Kanasu is a dream.
ಕಟ್ಟೆ ಕಟ್ಟುತ್ತೇವಾ. So what are those dreams that was broken out? We will build those dreams. That is the meaning. ನಾವು ಕನಸು ಕಟ್ಟುತ್ತೇವಾ, we will build the dream. ಜಾತಿ ಇಲ್ಲದ, ಜಾತಿ is a caste, there is no caste. ಭೀತಿ ಇಲ್ಲದ, where there is no fear, ಭೀತಿ. ಬಾಳ ಕಟ್ಟುತ್ತೇವಾ, ಬಾಳು is a life. We will build that life where we don't have a fear, where we don't have a caste. ಕುಲವೆನ್ನದ ಮನುಕುಲವ. So there is no kind of a community, but the final community, the priority community will be humanity. So anta ಒಂದು ಲೈಫ್ನ we will build a life where the humanity is the first, where the human values are the first, where caste doesn't matter, fear doesn't matter there. ನಾವು ಕಟ್ಟುತ್ತೇವಾ, ನಾವು ನಾಡ ಕಟ್ಟುತ್ತೇವಾ. ಸೊ ಅಂಥದ್ದೊಂದು a beautiful country, beautiful land we are going to build. So that is the meaning for the second stanza. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ. ಗೋಳು ಅಂದರೆ cursing or a very patho or crying situation, very horrible situation, troubling situation. ಅಂಥದ್ದು ಏನೂ ಇಲ್ಲದ ಒಂದು ನಾಡು ಕಟ್ಟುತ್ತೀವಿ. ವಿಲ್ ಬಿಲ್ಡ್ ಅ ಕಂಟ್ರಿ, ವಿಲ್ ಬಿಲ್ಡ್ ಅ ರೀಜನ್ ವೇರ್ ದೆರ್ ಇಸ್ ನೋ ಸಾರೋ, ವೇರ್ ದೆರ್ ಇಸ್ ನೋ ಸ್ಯಾಡ್ನೆಸ್. 100 ಮನಸ್ಸಿನ, 100 is 100, so 100 heart. ಕೋಟಿ ಕನಸಿನ, ಕೋಟಿ is a crore dream. So where there is a hundreds of a heart and crores of a dream, ಹಾಡ ಕಟ್ಟುತ್ತೇವಾ, ವಿಲ್ ಬಿಲ್ಡ್ ದಟ್ ಕೈಂಡ್ ಆಫ್ ಅ ಸಾಂಗ್ ಆ್ಯಂಡ್ ವಿಲ್ ಬಿಲ್ಡ್ ದಟ್ ಕೈಂಡ್ ಆಫ್ ಅ ನಾಡು. ನಾಡು ಇಸ್ ಅ ಲ್ಯಾಂಡ್. ದಟ್ ಈಸ್ ದ ಮೀನಿಂಗ್ ಫಾರ್ ದ ಥರ್ಡ್ ಒನ್. ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು. ಸೊ ಕ್ರಾಂತಿ ಕೆಂಡ, ಕ್ರಾಂತಿ ಇಸ್ ಅ ರೆವಲ್ಯೂಷನ್. ರೆವಲ್ಯೂಷನ್ ಇಸ್ ಲೈಕ್ ಅ ಕೆಂಡ, ಇಟ್ಸ್ ಅ ಫೈರ್. ಕುಂಡ ಹೊತ್ತು, ಸೊ ಅಂಥ ಫೈರ್ನ ವಿ ವಿಲ್ ಕ್ಯಾರಿ. ಮುಳ್ಳು ತುಳಿಯುತ್ತೇವಾ, ವಿ ವಿಲ್ ಸ್ಟೆಪ್ ಆನ್ ದ ಥ್ರೋನ್ಸ್. ಮುಳ್ಳು ಇಸ್ ಅ ಥ್ರೋನ್. ರಕ್ತಗಾಲಿನ ನಮ್ಮ ಪಾಲಿನ. ಸೊ ವೆನ್ ವಿ ಸ್ಟೆಪ್ ಆನ್ ದ ಥ್ರೋನ್ಸ್, ವಾಟ್ ವಿಲ್ ಹ್ಯಾಪನ್? ಆಬ್ವಿಯಸ್ಲಿ ಇಟ್ ವಿಲ್ ಬ್ಲೀಡ್ ಅಲ್ಲ. ರಕ್ತಗಾಲು, ರಕ್ತ ಪ್ಲಸ್ ಕಾಲು, ಅವರ್ ಲೆಗ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಸೋಕ್ಡ್ ವಿತ್ ದ ಬ್ಲಡ್. ನಮ್ಮ ಪಾಲಿನ ಹಾಡು ಬರೆಯುತ್ತೇವಾ. ಸೊ ದಟ್ ಶೋಸ್ ದ ಪ್ರಾಬ್ಲಮ್ ದಟ್ ಐ ಆಮ್ ಕ್ರಾಸಿಂಗ್ to build that kind of a nation where everyone will be free from all the kind of a discrimination. So I am going to write that kind of a song with that blood soaked legs where I carry that revolution with me. Nelake haada bariyutteva, to our land I am going to write a song. So this is the poem, very simple and very powerful poem. Okay na? So which is very important makla in our life. Humanity is very very important. Do not forget humanity, where you come from. The human values matters a lot. Be kind, be humble, always be down to earth. Don't carry too much of a ego, too much of a bad thoughts or evil actions. Okay na? We'll say the poem. Kattatheva naavu, kattatheva naavu, ಕಟ್ಟೆ ಕಟ್ಟತೇವ ನಾವು. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು, ಕನಸ ಕಟ್ಟತೇವ. So this is one of the tune if you want to follow with the tune. If not, you can just read it. Okay na? ಕಟ್ಟತೇವ ನಾವು, ಕಟ್ಟತೇವ ನಾವು, ಕಟ್ಟೆ ಕಟ್ಟತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು, ಕನಸು ಕಟ್ಟತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟತೇವ. ಕುಲವೆನ್ನದ ಮನು ಕುಲವ ನಾವು ಕಟ್ಟತೇವ ನಾವು, ನಾಡ ಕಟ್ಟತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟತೇವ. 100 ಮನಸ್ಸಿನ ಕೋಟಿ ಕನಸಿನ ಹಾಡ ಕಟ್ಟತೇವ ನಾವು, ನಾಡ ಕಟ್ಟತೇವ. ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳು ತುಳಿಯತೇವ. ರಕ್ತಗಾಲಿನ ನಮ್ಮ ಪಾಲಿನ ಹಾಡ ಬರೆಯತೇವ, ನೆಲಕ್ಕೆ ಹಾಡ ಬರೆಯತೇವ. ಕಟ್ಟತೇವ ನಾವು, ಕಟ್ಟತೇವ ನಾವು, ಕಟ್ಟೇ ಕಟ್ಟತೇವ. ಸೊ ಈ ಪದ್ಯವನ್ನು ಬರೆದವರು ಸತೀಶ್ ಕುಲಕರ್ಣಿ. ಸೊ ದಿಸ್ ಇಸ್ ಅ ಪೋಯಮ್ ಆ್ಯಂಡ್ ಯು ಹ್ಯಾವ್ ಅಬೌಟ್ ದ ಪೋಯಮ್, ಕೃತಿಕಾರರ ಪರಿಚಯ. ಅಬೌಟ್ ದ ಪೋಯಟ್ ವಿಲ್ ಲರ್ನ್. ಸತೀಶ್ ಕುಲಕರ್ಣಿ ಅವರು ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯ ಹಿನ್ನೆಲೆಯಿಂದ ಬಂದ ಮುಖ್ಯ ಕವಿಗಳಲ್ಲೊಬ್ಬರು. ದಲಿತ ಬಂಡಾಯ ಅಂದರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ವೇರ್ ವಿ ಹ್ಯಾವ್ ಸಪ್ರೆಸ್ ದ ಪೀಪಲ್ ಅಲ್ಲ. So from the suppressed community, he is a very powerful poet who has come across. So he is one of the very popular poet. ಧಾರವಾಡ ಜಿಲ್ಲೆಯ, so where was he born? ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಗುಡಿಗೇರಿಯವರು ಇವರು. 1951 ಜುಲೈ 13 ಜನಿಸಿದರು. 1951 ಜುಲೈ 13. Try to say the numbers in Kannada makla. ಕಾವ್ಯ poem
ನಾಟಕ, ಡ್ರಾಮಾ, ರಂಗಭೂಮಿ, ಥಿಯೇಟರ್ ಆರ್ಟಿಸ್ಟ್. ಸೊ ಥಿಯೇಟರಲ್ಲಿ ಥಿಯೇಟರ್ ಡ್ರಾಮಾ ಇರ್ಬೋದು, ಸಾಹಿತ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಸೊ ಇನ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಫೀಲ್ಡಲ್ಲಿ ಕೃತಿ ರಚನೆ ಮಾಡಿದರು. ಈ ಸ್ಟಾರ್ಟೆಡ್ ರೈಟಿಂಗ್ ಇನ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಲೆಸನ್ಸ್, ಡ್ರಾಮಾ, ಪೊಯಮ್ ಆ್ಯಂಡ್ ಕಾದಂಬರಿ ಎಲ್ಲವನ್ನು ಬರೆದಿದ್ದಾರೆ. ಬೆಂಕಿ ಬೇರು, ಅಂಡರ್ಲೈನ್ ಆಲ್ ದೀಸ್ ನೋಟಬಲ್. ಇದು ನೆಲದ ನೆರಳು, ವಿಕ್ಷಿಪ್ತ, ಒಡಲಾಳ ಕಿಚ್ಚು, ವಿಷಾದ ಯೋಗ, ಗಾಂಧಿ ಗೀಡ, ಕಂಪನಿ ಸವಾಲ್ ಮುಂತಾದವು ಇವರ ಕವನ ಸಂಕಲನಗಳು. ದೀಸ್ ಆರ್ ದ ಪೊಯಮ್ಸ್ ಬೇಸಿಕಲಿ. ಚಿನ್ನ, ಮರಾಠಿಯಿಂದ ಅನುವಾದಿತವಾದ ನಾಟಕ. ದಿಸ್ ಒನ್ ಆಫ್ ದ ಡ್ರಾಮಾ ವಿಚ್ ವಾಸ್ ಟ್ರಾನ್ಸ್ಲೇಟೆಡ್ ಫ್ರಮ್ ಮರಾಠಿ. ಸಮುದ್ರ ಸೂರ್ಯ ಮತ್ತು ಗುರುವರ್ಯ ಗೋಕಾಕರು ಸಂಪಾದಿತ ಕೃತಿಗಳು. ಒದಳೊಳಗಿನ ಓದು, ಸೊ ವಿಮರ್ಶಾ ಕೃತಿ. ಸೊ ಇದಾದ್ಮೇಲೆ ಪದಗಳ ಅರ್ಥ ಇದೆ, ವಿಚ್ ಇಸ್ ವೆರಿ ಈಸಿ, ಐ ಆಲ್ರೆಡಿ ಟೋಲ್ಡ್ ಯು. ಸೊ ಡೌಟ್ ಇದ್ರೆ ಹೇಳಿ. ಅಭ್ಯಾಸ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಯು ಆಲ್ರೆಡಿ ನೋ, ಒನ್ ಸೆಂಟೆನ್ಸ್ ಅಲ್ಲಿ. ಕಟ್ಟತೇವ ನಾವು ಕವಿತೆಯಲ್ಲಿ, ಇನ್ ದಿಸ್ ಪೊಯಮ್ ಕವಿ ಯಾವೆಲ್ಲ ಮನಸ್ಸುಗಳನ್ನು ಕಟ್ಟುತ್ತೇವೆ ಎಂದು ಹೇಳಿದ್ದಾರೆ. ಸೊ ವಾಟ್ ಕೈಂಡ್ ಆಫ್ ಅ ಮನಸ್ಸು ಹಿ ಟೋಲ್ಡ್ ದಟ್ ಹಿ ವಿಲ್ ಬಿಲ್ಡ್. ಎಂತಹ, ಸೆಕೆಂಡ್ ವರ್ಷನ್, ಎಂತಹ ಬಾಳನ್ನು ಕಟ್ಟುತ್ತೇವ, ವಾಟ್ ಕೈಂಡ್ ಆಫ್ ಅ ಲೈಫ್ ದಟ್ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಅಂತ ಕಟ್ಟತೇವ ನಾವು ಕವಿಯು ಭರವಸೆ ನೀಡುತ್ತದೆ. ಸೊ ವಾಟ್ ಈಸ್ ದಟ್? ಇಟ್ ಈಸ್ ಗಿವಿಂಗ್ ಅ ಹೋಪ್ ಟು ಯು. ಕಟ್ಟತೇವ ನಾವು ಕವಿತೆಯಲ್ಲಿ, ಇನ್ ದಿಸ್ ಪೊಯಮ್, ಬರುವ ಕ್ರಾಂತಿಕಾರಿಗಳು, ಸೊ ದ ರೆವಲ್ಯೂಷನ್, ದ ಫೈಟರ್ಸ್, ಎಂತಹ ಕುಂಡವನ್ನು, ಸೊ ವಾಟ್ ಕೈಂಡ್ ಆಫ್ ಅ ಕುಂಡ ಹೊತ್ತಿದ್ದೇವೆಂದು ಹೇಳುತ್ತಾರೆ, ದಟ್ ದೇ ಆರ್ ಕ್ಯಾರಿಯಿಂಗ್. ಮನುಕುಲವನ್ನು ಹೇಗೆ ಕಟ್ಟುತ್ತೇವೆಂದು ಕವಿ ಕುಲಕರ್ಣಿಯವರು ಹೇಳಿದ್ದಾರೆ. ಮನುಕುಲವನ್ನು ಹೌ ಡು ವಿ ಕನ್ಸ್ಟ್ರಕ್ಟ್, ಹೌ ಡು ವಿ ಬಿಲ್ಡ್ ಅಂತ ಕವಿ ಈಸ್ ಟೆಲಿಂಗ್ ಹಿಯರ್. ಕಟ್ಟತೇವ ನಾವು ಕವಿತೆಯಲ್ಲಿನ ಕ್ರಾಂತಿಕಾರಿಗಳ ಕಾಲುಗಳು ಏಕೆ ರಕ್ತವಾಗಿವೆ, ವೈ ದ ಲೆಗ್ಸ್ ಆರ್ ಸೋಕ್ಡ್ ಇನ್ ಅ ಬ್ಲಡ್. ಕುಲಕರ್ಣಿಯವರು ಕ್ರಾಂತಿಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ, ಫಾರ್ ವಿಚ್ ಹಿ ಹ್ಯಾಸ್ ಕಂಪೇರ್ಡ್ ದ ಕ್ರಾಂತಿ ಟು. ಸತೀಶ್ ಕುಲಕರ್ಣಿಯವರು ಎಂತಹ ಹಾಡನ್ನು ಕಟ್ಟುತ್ತೇವೆಂದು ಹೇಳಿದ್ದಾರೆ. ಸೊ ವಾಟ್ ಕೈಂಡ್ ಆಫ್ ಅ ಸಾಂಗ್ ದಟ್ ಹಿ ಇಸ್ ಗೋಯಿಂಗ್ ಟು ಬಿಲ್ಡ್. ಸೊ ಅದನ್ನು ಎಲ್ಲಿ ಹೇಳಿದ್ದಾರೆ, ವೇರ್ ಹಿ ಇಸ್ ಇಟ್ ಟೆಲ್ಲಿಂಗ್. ವಿಲ್ಗೋಪಿದ್ದ 2-3 ವಾಕ್ಯದಲ್ಲಿ ಉತ್ತರಿಸಿ. ಮನುಷ್ಯರ ನಡುವಿನ, ಇನ್ ಬಿಟ್ವೀನ್ ದ ಹ್ಯೂಮನ್, ವೈಮನಸ್ಸು, ದ ಏನಂತಾರೆ, ವೈಮನಸ್ಸು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತೊಡೆದು ಹಾಕುವ, ಟು ರಿಮೂವ್ ದಟ್. ಕನಸು ಕಟ್ಟುತ್ತೇವ ನಾವು ಎಂದು ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ, ಹೌ ದಿಸ್ ಇಸ್ ಬೀನ್ ಪ್ರೊಜೆಕ್ಟೆಡ್ ಇನ್ ದ ಪೊಯಮ್. ಸೊ ಹೌ ಟು ಗೆಟ್ ರಿಡ್ ಆಫ್ ದೀಸ್ ಕೈಂಡ್ ಆಫ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ ಅ ಡಿಸ್ಕ್ರಿಮಿನೇಷನ್, ಹೌ ಇಟ್ ಈಸ್ ಬೀನ್ ಟೋಲ್ಡ್ ಇನ್ ದ ಪೊಯಮ್, ಅದನ್ನು ಬರಿಬೇಕು. ಓಕೆನಾ. ಸತೀಶ್ ಕುಲಕರ್ಣಿಯವರು ಎಂತಹ ನಾಡನ್ನು ಕಟ್ಟುತ್ತೇವೆ, ವಾಟ್ ಕೈಂಡ್ ಆಫ್ ಅ ಲ್ಯಾಂಡ್ ದಟ್ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಎಂದು ಆತ್ಮವಿಶ್ವಾಸದಿಂದ, ವಿತ್ ಕಾನ್ಫಿಡೆಂಟ್ಲಿ ಈಸ್ ಟೆಲ್ಲಿಂಗ್. ಶೋಷಣೆಯನ್ನು, ದಟ್ ಶೋಷಣೆ ಅಂದರೆ ಏನಂತಾರೆ, ದ ಟೂ ಮಚ್ ಆಫ್ ಅ ವೈಲೆನ್ಸ್ ಆ್ಯಂಡ್ ಶೋಷಣೆ. ಶೋಷಣೆಯನ್ನು ವಿರೋಧಿಸುವವರು. ಶೋಷಣೆ ಅಂದರೆ ಎಕ್ಸ್ಪ್ಲಾಯ್ಟೇಷನ್. ಸೊ ವಿರೋಧಿಸುವವರು, ದ ಒನ್ ಹೂ ಅಪೋಸ್ ದ ಎಕ್ಸ್ಪ್ಲಾಯ್ಟೇಷನ್, ಪಡಬೇಕಾದ ಕಷ್ಟ, ದ ಟ್ರಬಲ್, ದ ಪ್ರಾಬ್ಲಮ್ ದಟ್ ದೇ ಹ್ಯಾವ್ ಟು ಗೋ ಥ್ರೂ. ಕಟ್ಟತೇವ ನಾವು ಈ ಕವಿತೆಯಲ್ಲಿ ಹೇಗೆ ಅಭಿವ್ಯಕ್ತಿಗೊಂಡಿದೆ. ಅಭಿವ್ಯಕ್ತಿ ಅಂದರೆ ಹೌ ದೇ ಹ್ಯಾವ್ ಪ್ರೊಜೆಕ್ಟೆಡ್ ದಟ್ ಪಾಯಿಂಟ್ ಇನ್ ದಿಸ್ ಪೊಯಮ್. ಕಟ್ಟತೇವ ನಾವು ಕವಿತೆಯು ಕ್ರಾಂತಿಕಾರಿಗಳ ಕನಸಿನ ಹಾಡನ್ನು ಹೇಗೆ ಕಟ್ಟಲು ಬಯಸುತ್ತದೆ. ಸೊ ದಿಸ್ ಪೊಯಮ್, ಹೌ ಇಟ್ ಈಸ್ ಗೋಯಿಂಗ್ ಟು ಬಿಲ್ಡ್ ದ ಡ್ರೀಮ್ ಆಫ್ ದಿಸ್ ಕ್ರಾಂತಿಕಾರಿ ಪೀಪಲ್. ಓಕೆ. ನೆಕ್ಸ್ಟ್ 8-10 ವಾಕ್ಯದಲ್ಲಿ ಉತ್ತರಿಸಿ. ಯಾವುದೇ ತಾರತಮ್ಯಗಳಿಲ್ಲದ, ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್, ಸಮಾಜದ ನಿರ್ಮಾಣ, ಟು ಕನ್ಸ್ಟ್ರಕ್ಟ್ ದ ಸಮಾಜ, ಟು ಕಮ್ಯುನಿಟಿ. ಆಶಯ ಸತೀಶ್ ಕುಲಕರ್ಣಿ ಅವರ ಕವಿತೆಯಲ್ಲಿ ಹೇಗೆ ಅಂತರ್ಗತವಾಗಿದೆ, ಹೌ ಇಟ್ ಈಸ್ ಬೀನ್ ಹಿಡನ್ ಅಂಡ್ ಹೌ ಇಟ್ ಈಸ್ ಬೀನ್ ಟೋಲ್ಡ್ ಇನ್ ದಿಸ್ ಪೊಯಮ್. In your words, you have to explain all these things. Okay, na? So that is where it will stand, how you are going to put your vocabulary. Vocabulary tumba important makla. You have to know more and more vocabulary. Only then you will be able to write these kind of questions, answers baritira. ಕಟ್ಟತೇವ ನಾವು ಕವಿತೆಯು ಇನ್ ದಿಸ್ ಪೊಯಮ್ ಸಮಾಜದಲ್ಲಿರುವ, ಸಮಾಜ ಅಂದರೆ ಯು ಆಲ್ರೆಡಿ ನೋ, ಸಮಾಜದಲ್ಲಿ ಇರುವ ಇನ್ ದ ಸೊಸೈಟಿ ಅಸಮಾನತೆಯನ್ನು, ಇನ್ಇಕ್ವಾಲಿಟಿ ದಟ್ ವಿ ಹ್ಯಾವ್ ಇನ್ ದ ಸೊಸೈಟಿ, ಹೋಗಲಾಡಿಸಬೇಕಾಗಿರುವ, ಟು ಎರಾಡಿಕೇಟ್, ಅವಶ್ಯಕತೆಯನ್ನು, ದ ಇಂಪಾರ್ಟೆನ್ಸ್, ದ ನೀಡ್ ಹೇಗೆ ಪ್ರತಿಪಾದಿಸುತ್ತದೆ, ಹೌ ಇಟ್ ಈಸ್ ಪುಟಿಂಗ್ ದಟ್ ಪಾಯಿಂಟ್ ದಟ್ ವಿ ಹ್ಯಾವ್ ಟು ರಿಮೂವ್ ದೀಸ್ ಥಿಂಗ್ಸ್, ವಾಟ್ ಈಸ್ ದ ನೆಸೆಸಿಟಿ ಆಫ್ ರಿಮೂವಿಂಗ್ ದ ಇನ್ಇಕ್ವಾಲಿಟಿ, ಹೌ ದಿಸ್ ಇಸ್ ಬೀನ್ ಇಂಡಿಕೇಟೆಡ್ ಇನ್ ದಿಸ್ ಪೊಯಮ್.
ಕೆಳಗಿನ ಸಾಲುಗಳು ಸ್ವಾರಸ್ಯವನ್ನು ಸಂದರ್ಭದೊಂದಿಗೆ ವಿವರಿಸಿ. ಸೊ ಯು ಹ್ಯಾವ್ ಟು ಟೆಲ್ ವಾಟ್ ಕೈಂಡ್ ಆಫ್ ಅ ಸಿಚುಯೇಷನ್ ಆ್ಯಂಡ್ ವಾಟ್ ಈಸ್ ದ ಎಸೆನ್ಸ್ ಆಫ್ ದೀಸ್ ಲೈನ್ಸ್. ರಕ್ತಗಾಲಿನ ನಮ್ಮ ಪಾಲಿನ ಹಾಡ ಬರೆಯುತ್ತೇವಾ. ಸೊ ಯು ಆಲ್ರೆಡಿ ನೋ, ಫಸ್ಟು ಯು ವಿಲ್ ಮೆನ್ಷನ್ ವಿಚ್ ಪೊಯಮ್, ಯಾರು ಕವಿ, ಯಾರು ಅದೆಲ್ಲ ಬರೀತೀರಾ. ಓಕೆ, ಆಮೇಲೆ ಟೆಲ್ ವೈ ದಿಸ್ ಲೈನ್ ಎಸ್ ಕಮ್ ಆ್ಯಂಡ್ ವಿಚ್ ಸ್ಟ್ಯಾನ್ಸಾ ದಟ್ ಯು ವಿಲ್ ಫೈಂಡ್ ದಿಸ್ ಲೈನ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಲೈನ್. ಓಕೆ, ಸೇಮ್ ಥಿಂಗ್ ಫಾರ್ ಆಲ್ ದ ತ್ರೀ. ನೆಕ್ಸ್ಟು ಪದಗಳ ಗ್ರಾಂಥಿಕ ರೂಪ. ಗ್ರಾಂಥಿಕ ರೂಪ ಅಂದರೆ ದ ಫಾರ್ಮ್ ದಟ್ ವಿ ರೈಟ್ ಇನ್ ಅ ಟೆಕ್ಸ್ಟ್ ಬುಕ್ಸ್. ಆಡು ಭಾಷೆ ಅಂದರೆ ದ ಫಾರ್ಮ್ ದಟ್ ವಿ ಸ್ಪೀಕ್. ಓಕೆ, ಕಟ್ತೀವಿ, ಕಟ್ಟುತ್ತೇವೆ. ಓಕೆನಾ. ಸೊ ಕಟ್ಟುತ್ತೇವೆ, ಕಟ್ಟುತ್ತೇವಾ ಅಂತ ಇದೆ, ಕಟ್ಟುತ್ತೇವೆ ಅಂತ ನೀವು ಹೇಳಬೇಕು. ಸೊ ಸಿಮಿಲರ್ಲಿ ರೈಟ್ ಫಾರ್ ಆಲ್ ದೋಸ್ ತ್ರೀ ವಿಚ್ ಇಸ್ ವೆರಿ ಈಸಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಹಿಯರ್. ಬಿಡಿಸಿ ಬರೆದು ಸಂಧಿ ಹೆಸರು ವಿವರಿಸಿ. ಯು ಹ್ಯಾವ್ ಟು ಸ್ಪ್ಲಿಟ್ ಅಂಡ್ ರೈಟ್, ನೇಮ್ ದ ಸಂಧಿ. ಓಕೆ, ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ. ವೆರಿ ಸಿಂಪಲ್. ಕನಸು ಇಸ್ ಅ ಡ್ರೀಮ್, ಕ್ರಾಂತಿ ರೆವಲ್ಯೂಷನ್, ನಾಡು ಇಸ್ ಅ ರೀಜನ್, ಲ್ಯಾಂಡ್ ಪಾಲು ಇಸ್ ಮೈ ಪೋರ್ಷನ್, ಮೈ ಪಾರ್ಟ್. ಕಟ್ಟತೇವ ನಾವು ಪದ್ಯದ 2 ಮತ್ತು 4ನೇ ನುಡಿಗಳನ್ನು ಕಂಠಪಾಠ ಮಾಡಿ. ಕಂಠಪಾಠ ಅಂದರೆ ಯು ಹ್ಯಾವ್ ಟು ಮೆಮರೈಸ್ ಇಟ್. ಓಕೆ, ಸೊ ಅಸಮಾನತೆಯನ್ನು ತೊಡೆದು ಹಾಕುವ ಆಶಯದ ಕವಿತೆಯನ್ನು ಸಂಗ್ರಹಿಸಿರಿ. ಸೊ ವಿ ವಿಲ್ ಲೀವ್ ದಿಸ್ ಪಾರ್ಟ್. ಸೊ ಹಿಯರ್ ವಿ ಕಂಪ್ಲೀಟ್ ದ ಪೊಯಮ್ ಕಟ್ಟತೇವ ನಾವು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಡೌಟ್ ಇದ್ರೆ ಪ್ಲೀಸ್ ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಮೇಕ್ ಶೂರ್ ದಟ್ ಪ್ಲೀಸ್ ಚೆಕ್ ದ ಗ್ರಾಮರ್ ಪ್ಲೇಲಿಸ್ಟ್ ಟು ನೋ ಆ್ಯಂಡ್ ಟು ಲರ್ನ್ ಮೋರ್ ಅಬೌಟ್ ದ ವಿಭಕ್ತಿ, ಪ್ರತ್ಯಯ, ಸಂಧಿ ಇದೆಲ್ಲ ತಿಳ್ಕೊಳ್ಳೋದಕ್ಕೆ. ಓಕೆನಾ. ಸೊ ಇನ್ ದ ನೆಕ್ಸ್ಟ್ ಒನ್ ಮೋರ್ ಲೆಸನ್ ಆಫ್ ದ ಪೊಯಮ್ ವೆರಿ ಸೂನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಐ ಆಲ್ವೇಸ್ ಟೆಲ್ ಯು, only by sharing you will gain the knowledge. Sharing is not just you will share the video, you will tell them what is that you learned from this poem. ಬಾಯಿಂದ ಹೇಳಬೇಕು ನೀವು. ಓಕೆನಾ. ಸೊ ಯು ಕ್ಯಾನ್ ಆಲ್ಸೋ ಶೇರ್ ದ ಲಿಂಕ್ ಆ್ಯಂಡ್ ಆಲ್ಸೋ ಶೇರ್ ವಾಟ್ ಯು ಲರ್ನ್ ಫ್ರಮ್ ದಿಸ್ lesson in today's class. Thank you so much. Namaste. From Yashaswi Kannada Vaani, there are many e-books that is being launched even for children as well as adults. So for adults, the Spoken Kannada ebook part 1 is being launched and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for the children, there are storybook level 1, level 2, vocabulary book, and the 10th book is being there. Please make use of these ebooks. Again, link for all these books is being mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.